ಅವಶ್ಯಕ ವರ್ಸಸ್ ಅನಾವಶ್ಯಕ ಇವೆರಡರ ಮಧ್ಯೆ ಇರುವ ವ್ಯತ್ಯಾಸ ಏನೆಂದು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಆದ್ದರಿಂದ ಸ್ಪಷ್ಟವಾಗಿ ವಿವರಿಸುವ ಈ ಸಂದೇಶ ಗಮನ ಕೊಟ್ಟು ಕೇಳಬೇಕೆಂದು ಕೋರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಸಾಧಾರಣವಾಗಿ ಪಡುವ ಪ್ರಯಾಸ ಯಾವುದಕ್ಕಾಗಿ ಎನ್ನುವುದಾದರೆ ಆರ್ಥಿಕವಾಗಿ ಬಲ ಹೊಂದಿಕೊಳ್ಳುವುದಕ್ಕಾಗಿ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ದುಡ್ಡು ಹೆಚ್ಚು ಸಂಪಾದಿಸುವುದಕ್ಕಾಗಿ, ಎರಡನೇದಾಗಿ ಅಂದವಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ, ಮೂರನೆಯದು ಅಧಿಕಾರವನ್ನು ಸಾಧಿಸುವುದಕ್ಕಾಗಿ, ನಾಲ್ಕನೆಯದು ಆರೋಗ್ಯವಾಗಿರುವುದಕ್ಕಾಗಿ ಮನುಷ್ಯ ಎಷ್ಟೋ ತವಕ ಪಡುತ್ತಿದ್ದಾನೆ. ಆದರೆ ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಅತಿ ಪ್ರಾಮುಖ್ಯವಾದ ಅಂಶವೇನೆಂದರೆ, ಆಸ್ತಿಪಾಸ್ತಿಗಳಿಗಿಂತಲೂ, ಅಂದ ಚಂದಕ್ಕಿಂತಲೂ, ಅಧಿಕಾರಕ್ಕಿಂತಲೂ, ಆರೋಗ್ಯಕ್ಕಿಂತಲೂ ನಮ್ಮೆಲ್ಲರಿಗೂ ಅತ್ಯವಶ್ಯಕವಾದದ್ದು ಆತ್ಮ ರಕ್ಷಣೆ. ಏನಾಗಿದೆ? ಆತ್ಮ ರಕ್ಷಣೆ ಅತ್ಯವಶ್ಯಕವಾಗಿದೆ. ಈ ದಿನ ನೀವು ಕೋರಿಕೊಳ್ಳುವಂತಹ ಆಸ್ತಿ ಆಗಿರಬಹುದು, ಅಂದ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಅಧಿಕಾರ ಆಗಿರಬಹುದು, ಅದು ನಿಮ್ಮೊಳಗೆ ಪ್ರಾಣ ಇರುವವರೆಗೂ ಮಾತ್ರವೇ ಇವುಗಳ ಅವಶ್ಯಕತೆ ಇರುತ್ತೆ. ಆದರೆ ನೀವು ಪ್ರಾಣ ಕಳೆದುಕೊಳ್ಳುವಾಗ ನಿಮ್ಮ ಅಧಿಕಾರವಾಗಲಿ, ನಿಮ್ಮ ಆರೋಗ್ಯವಾಗಲಿ, ನಿಮ್ಮ ಆಸ್ತಿಯಾಗಲಿ, ನಿಮ್ಮ ಅಂತಸ್ತಾಗಲಿ ನಿಮ್ಮೊಂದಿಗೆ ಇರುವಂತಹ ಚಾನ್ಸ್ ಇಲ್ಲವೇ ಇಲ್ಲ. ನಂಬರ್ 1, ನಿಮ್ಮ ಪ್ರಾಣ ಹೊರಟೋಗಿದೆ ಅಂದ್ಕೊಳ್ಳಿ. ಪ್ರಾಣ ಹೊರಟೋದ ತಕ್ಷಣವೇ ಎಷ್ಟೋ ಸುಂದರವಾಗಿ ಅಂದವಾಗಿರುವಂತಹ ನಿಮ್ಮ ಮುಖ ಏನಾಗುತ್ತೆ ಹೇಳಿ? ಆ ಸೌಂದರ್ಯವನ್ನು ಕಳೆದುಕೊಳ್ಳುತ್ತೆ. ಕೆಲವರ ಮುಖವೇನೋ ಬಹಳ ಉಬ್ಬಿಕೊಳ್ಳುತ್ತೆ, ಇನ್ನು ಕೆಲವರ ಮುಖವೇನೋ ಬಹಳ ಬಾಡಿಕೊಳ್ಳುತ್ತೆ. ಮರಣ ಹೊಂದುವಾಗ ಹಾಗಾಗುತ್ತೆ. ಎರಡನೆಯದು, ಮರಣ ಹೊಂದಿದಾರಂದ್ರೆ ಆರೋಗ್ಯ ಕೆಟ್ಟಿದೆ ಎಂದರ್ಥ ಅಲ್ಲವೋ? ಸೊ ಆರೋಗ್ಯ ಕೂಡ ಹೊರಟೋಗುತ್ತೆ. ಮರಣ ಹೊಂದಿದ ನಂತರ ಆಸ್ತಿ ಅವರೊಂದಿಗೆ ಏನಾದ್ರೂ ಬರುತ್ತಂತೀರಾ? ಕೈಗೆ ಒಂದು ಬಂಗಾರದ ಖಡ್ಗ ಹಾಕಿಕೊಂಡಿರಬಹುದು, ಇನ್ನೊಂದು ಕೈಗೆ ಖಡ್ಗ ಇರಬಹುದು, 4 ಉಂಗುರ ಇರಬಹುದು, ಕೆಲವರು ಹೆಬ್ಬೆರಳಿಗೂ ಕೂಡ ಉಂಗುರ ಇಟ್ಕೊಳ್ತಾರೆ, 5 ಉಂಗುರಗಳು, ಕಿವಿಯಲ್ಲಿ ವಾಲಿಗಳು, ಕೊರಳಲ್ಲಿ ಸರಗಳು, ಇವೆಲ್ಲ ಇರ್ತವೆ ಪಾಪ ಬಾಡಿಯ ಮೇಲೆ. ಆದರೆ ಪೆಟ್ಟಿಗೆ ಒಳಗಡೆ ಹಾಕುವಾಗ, ಶವಪೆಟ್ಟಿಗೆಯಲ್ಲಿಡುವಾಗ ಉಂಗುರಗಳೆಲ್ಲ ಏನಾಗ್ತವೋ ಗೊತ್ತಿಲ್ಲ. ಕೊರಳಲ್ಲಿನ ಸರ ಮಗ ತೆಗೆದುಕೊಳ್ತಾನೋ ಮಗಳು ತೆಗೆದುಕೊಳ್ತಾರೆ, ಯಾರಿಗೆ ಗೊತ್ತು? ಒಬ್ರಿಗೆ ಒಬ್ರು ಗೊತ್ತಾಗಲಾರ್ದಂತೆ ಎಲ್ಲವನ್ನೂ ಮಾಯ ಮಾಡಿಬಿಡ್ತಾರೆ ಪ್ರಿಯರೇ. ಕಣ್ಣೀರಿಟ್ಟಂತೆ ಕಾಣಿಸಿಕೊಳ್ತಾರೆ, ಹೇಳ್ಕೊಳ್ಬೇಕಾದದ್ದನ್ನು ಹೇಳ್ಕೊಳ್ತಾರೆ. ಕೆಲವರು ನೋಡಿದವ್ರು ಹೇಳ್ತಾರೆ, ಅವಳಿಗೆ ಕೊರಳಿಗೆ ಬಿದ್ದು ಅಳಬೇಡ ಅಂತ ಹೇಳ್ರಿ ಅನ್ನುತ್ತಾರೆ, ಕೊರಳಿನ ಮೇಲೆ ಬೀಳಬೇಡ ಅನ್ನುತ್ತಾರೆ. ನೀನು ನೋಡ್ತಾ ಇರು ಕಣೆ, ಆಕೆ ಕೊರಳಿಗೆ ಬಿದ್ದು ಅಳ್ತಾ ಇರುವುದನ್ನು ಗಮನಿಸು. ಯಾಕೆ? ಕೊರಳಿಗೆ ಬಿದ್ದು ಹತ್ರೇ ತೆಕ್ಕೊಂಡು ಬಿಡ್ತಾರೆ. ಏನಿದು ಪ್ರಿಯರೇ, ಮನುಷ್ಯ ಸತ್ತ ನಂತರವೂ ಕೂಡ ಆಸ್ತಿ ಅವನೊಂದಿಗೆ ಬರೋದೇ ಇಲ್ಲ. ಆದರೆ ಮನುಷ್ಯ ಮಾತ್ರ ಈ ಆಸ್ತಿಗಾಗಿಯೇ ತವಕ ಪಡುತ್ತಾನೆ, ಅಂದಕ್ಕೋಸ್ಕರ ತವಕಿಸುತ್ತಾನೆ, ಅಧಿಕಾರಕ್ಕೋಸ್ಕರ ತವಕಿಸುತ್ತಾನೆ. ನೀವು ಸತ್ತ ನಂತರ ನಿಮಗೆ ಕ್ಷೇಮ ಕೊಡುವಂಥದ್ದು, ನೀವು ಸತ್ತ ನಂತರ ನಿಮಗೆ ಬಂಗಾರದಂತಹ ಭವಿಷ್ಯ ಕೊಡುವುದು ನೀವು ಹೊಂದಿಕೊಳ್ಳುವಂತಹ ಆತ್ಮ ರಕ್ಷಣೆಯಾಗಿದೆ. ಆತ್ಮ ರಕ್ಷಣೆ ಅಂದರೆ ನೀವು ನಿಮ್ಮ ಆತ್ಮ ರಕ್ಷಿಸಿಕೊಳ್ಳುವಂಥದ್ದಾಗಿದೆ. ನರಕಕ್ಕೆ ಹೋಗಬೇಕಾದ ನೀವು ನರಕಕ್ಕೆ ಹೋಗಲಾರದೆ ಪರಲೋಕಕ್ಕೆ ಹೋಗುವಂಥದ್ದಾಗಿದೆ. ಇದು ಹೇಗೆ ಸಾಧ್ಯ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದಲೇ ಸಾಧ್ಯ. ನೀವು ನರಕಕ್ಕೆ ಹೋಗಲಾರದೆ ನೀವು ಮಾಡಿರುವ ಪಾಪದ ನಿಮಿತ್ತ ಶಿಕ್ಷಿಸಲ್ಪಡಲಾರದೆ ಇರಬೇಕಾದರೆ ಒಂದೇ ಒಂದು ಮಾರ್ಗವಿದೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಿಮಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ. ಶಿಲುಬೆಯ ಮೇಲೆ ಆತನು ನಿಮಗೋಸ್ಕರ ಮರಣ ಹೊಂದಿದ್ದಾನೆ, ಬೆಲೆ ಕಟ್ಟಿದ್ದಾರೆ. ಹಾಗಾಗಿ ಇವಾಗ ನಿಮಗೆ ಯಾವ ಶಿಕ್ಷೆಯ ವಿಧಿ ಇಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಯಾವ ಶಿಕ್ಷೆಯ ವಿಧಿ ಏನಂತೆ ಇಲ್ಲ. ನೀವು ಯೇಸುವಿನಲ್ಲಿರುವುದಾದರೆ, ಯೇಸು ನಿಮ್ಮೊಳಗಿರುವುದಾದರೆ ನಿಮಗೆ ಶಿಕ್ಷೆಯ ವಿಧಿ ಇಲ್ಲ. ಪಾಪ ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪಕ್ಕೆ ದಾಸನಾಗಿರುವ ಪ್ರತಿಯೊಬ್ಬನು ಹೋಗಬೇಕಾದದ್ದು ಪಾತಾಳಕ್ಕೆ ಎಂದು ಬೈಬಲ್ ಹೇಳುತ್ತೆ. ಹಾಗೆ ಪಾಪ ಮಾಡಿದ ಪ್ರತಿಯೊಬ್ಬನು ತಾನು ಮಾಡಿರುವ ಪಾಪದ ನಿಮಿತ್ತವಾಗಿ ಪಾತಾಳಕ್ಕೆ ಹೋಗಬೇಕಾಗುತ್ತದೆ ಎಂದು ಬೈಬಲ್ ಹೇಳುತ್ತದೆ. ಕ್ರೈಸ್ತಿಯ ಸಮಾಜವೇ, ನಾವು ನರಕಕ್ಕೆ ಹೋಗುವುದಕ್ಕೋಸ್ಕರ ಅಲ್ಲ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು.
ನಿಮ್ಮನ್ನು ನನ್ನನ್ನು ನರಕ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಪಾಪ ಮಾಡಿದೇನೋ ನಾವು, ಶಿಕ್ಷೆ ಬರಬೇಕಾದದ್ದೇನೋ ನಮಗೆ. ಆದರೆ ಆ ಶಿಕ್ಷೆ ನೀವು ಸಹಿಸಲಿಕ್ಕಾಗೋದಿಲ್ಲವೆಂದು ಯೇಸುಕ್ರಿಸ್ತನೇ ನಾವು ಮಾಡಿರುವಂತಹ ಪಾಪದ ನಿಮಿತ್ತ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೆಯೇ ಹೊತ್ತುಕೊಂಡನು. ನಾವು ಪಾಪಿಷ್ಟ ಕಾರ್ಯಗಳನ್ನು ಮಾಡಿದೆವು, ನಮ್ಮ ಮೇಲೆ ಕತ್ತಿ ಬೀಳುವಂತದಾಗಿತ್ತು, ಅಂದರೆ ಶಿಕ್ಷೆ ಸಿದ್ಧವಾಗಿತ್ತು. ಈ ಶಿಕ್ಷೆಯಿಂದ ನಾವು ತಪ್ಪಿಸಲ್ಪಡಬೇಕಾದರೆ ಸ್ವ ಇಚ್ಛೆಯಿಂದ ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಬಂದಿರುವ ಕರ್ತನಾದ ಯೇಸುಕ್ರಿಸ್ತನು ಕೊಡುವಂತಹ ಕ್ಷಮಾಪಣೆ ನಾವು ಅಂಗೀಕರಿಸಬೇಕು. ಬೈಬಲ್ ಹೇಳುವಂಥದ್ದೇನೆಂದರೆ, ಯಾರ್ಯಾರು ಆತನನ್ನು, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಅಂಡರ್ಲೈನ್ ಮಾಡಿಕೊಳ್ಳಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರೆಲ್ಲರಿಗೆ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಂತಹ ಎಲ್ಲರಿಗೂ ದೇವರ ಮಕ್ಕಳಾಗುವಂತಹ ಅಧಿಕಾರವನ್ನು ಅನುಗ್ರಹಿಸಿದ್ದಾನೆ. ಯಾರ್ಯಾರು ಯೇಸುಕ್ರಿಸ್ತನನ್ನು ಅಂಗೀಕರಿಸುತ್ತಾರೋ ಅವರೇನಾಗುತ್ತಾರೆ ಗೊತ್ತಾ? ದೇವರ ಮಕ್ಕಳಾಗುತ್ತಾರೆ. ಸಹೋದರನೇ ಕೇಳ್ತಾ ಇದೀಯಾ? ಸಹೋದರಿಯೇ ಕೇಳ್ತಾ ಇದೀಯಾ? ನೀವು ಯೇಸುಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವುದಾದರೆ ದೇವರು ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮ ಆತ್ಮದ ಮೇಲೆ ಮುದ್ರೆ ಹಾಕುತ್ತಾರೆ. ಯಾವುದು ಆ ಮುದ್ರೆ? ನನ್ನ ಮಗನು, ನನ್ನ ಮಗಳು ಎಂಬ ಮುದ್ರೆ ಬೀಳುತ್ತೆ. ಯಾರ್ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ, ಅಂದರೆ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನು ಅನುಗ್ರಹಿಸುವ ಕ್ಷಮಾಪಣೆಯನ್ನು ಹೊಂದಿಕೊಂಡು ನೂತನ ಜೀವಿತ ಯಾರ್ಯಾರು ಪ್ರಾರಂಭಿಸುತ್ತಾರೋ ಅವರು ದೇವರ ಮಗನು, ಮಗಳು ಆಗಿರುತ್ತಾರೆ. ರೈಟ್? ಪರಲೋಕದಲ್ಲಿ ಯಾರಿರುತ್ತಾರೆ? ದೇವರಿರುತ್ತಾರೆ. ಪರಲೋಕದಲ್ಲಿ ಮತ್ಯಾರಿರುತ್ತಾರೆ? ದೇವರ ಮಕ್ಕಳಿರುತ್ತಾರೆ. ಈಗ ಪರಲೋಕದಲ್ಲಿ ದೇವರ ಮಕ್ಕಳೇ ಇರುತ್ತಾರೆ ಅಂದ್ಕೊಳ್ಳಿ. ನಾವು ಕೂಡ ಹೋಗಿ ಪರಲೋಕದಲ್ಲಿರಬೇಕಾದ್ರೆ ನಾವು ಮೊದಲೇನಾಗ್ಬೇಕು ಹೇಳಿ? ನಾವು ದೇವರ ಮಕ್ಕಳಾಗಬೇಕು. ನಾವು ದೇವರ ಮಕ್ಕಳಾಗಬೇಕಾದ್ರೆ ಏನ್ ಮಾಡಬೇಕು? ಬೈಬಲ್ ಹೇಳುತ್ತದೆ, ಯಾರ್ಯಾರು ಯೇಸುಕ್ರಿಸ್ತನನ್ನು ಅಂಗೀಕರಿಸುತ್ತಾರೋ ಅವರೆಲ್ಲರನ್ನೂ ಕೂಡ ದೇವರು ತನ್ನ ಮಕ್ಕಳನ್ನಾಗಿ ಸ್ಟ್ಯಾಂಪ್ ಹಾಕ್ತಾರೆ, ಅಂಗೀಕರಿಸುತ್ತಾರೆ. ಇದು ಎಷ್ಟು ಸಿಂಪಲ್ ಆಗಿದೆ ನೋಡಿ ಪ್ರಿಯರೇ. ನಾವು ನಿತ್ಯವೂ ಪರಲೋಕದಲ್ಲಿರಬೇಕಾದರೆ ಬಹಳ ಸುಲಭ. ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು. ಆತನು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಂಡು ನೂತನ ಜೀವಿತ ಪ್ರಾರಂಭಿಸಿ ಮುಂದೆ ಸಾಗಬೇಕು ಅಷ್ಟೇ. ಇದೇನಾದರೂ ಕಷ್ಟವೋ? ಇದೇನಾದರೂ ಅಸಾಧ್ಯ ಅಂತೀರಾ? ಇಲ್ಲವೇ ಇಲ್ಲ ಪ್ರಿಯರೇ. ಯಾರ್ಯಾರು ಯೇಸುವನ್ನು ಅಂಗೀಕರಿಸುತ್ತಾರೋ ಅವರೆಲ್ಲರಿಗೆ ದೇವರು ತನ್ನ ಮಗನಾಗುವಂತಹ, ತನ್ನ ಮಗಳಾಗುವಂತಹ ಭಾಗ್ಯವನ್ನು ಕೊಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿರಿ, ನಮ್ಮ ಈ ಜೀವಿತ ಶಾಶ್ವತವಲ್ಲ. ಅಧಿಕ ಬಲ ಇರುವುದಾದರೆ 80 ವರ್ಷ, ಇನ್ನೂ ಸ್ವಲ್ಪ ಹೆಚ್ಚು ಬಲ ಇದ್ರೆ 85-90 ವರ್ಷ. ಆ ನಂತರ ಏನಾಗ್ತೇವೆ ಹೇಳಿ? ಮಣ್ಣಲ್ಲಿ ಸೇರ್ತೇವೆ. ಈ ಜೀವಿತ ಶಾಶ್ವತವಲ್ಲ, ಆದರೆ ನಿಮ್ಮ ಆತ್ಮ ಶಾಶ್ವತವಾದದಾಗಿದೆ. ನಿಮ್ಮ ಆತ್ಮ ನಶಿಸಿ ನರಕಕ್ಕೆ ಹೋಗಲಾರದೆ ಇರಬೇಕಾದರೆ ಭೂಮಿಯ ಮೇಲೆ ನೀವು ಯೇಸುಕ್ರಿಸ್ತನನ್ನು ನಂಬಬೇಕು. ಆತನು ಅನುಗ್ರಹಿಸುವಂತಹ ನೂತನ ಜೀವಿತವನ್ನು ಹೊಂದಿಕೊಳ್ಳಬೇಕು. ಯಾರ್ಯಾರು ಯೇಸುವನ್ನು ನಂಬುತ್ತಾರೋ ಅವರು ಪಾಪದ ಮೇಲೆ ಜಯ ಸಾಧಿಸುತ್ತಾರೆ. ಯಾರ್ಯಾರು ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ ಅವರೆಲ್ಲರೂ ದುಶ್ಚಟಗಳ ಮೇಲೆ ಜಯ ಸಾಧಿಸುತ್ತಾರೆ. ನಾವು ಅನೇಕ ಸಾಕ್ಷಿ ಕೇಳ್ತೇವಲ್ಲವೇ? ಒಬ್ಬ ಸಹೋದರ ರೌಡಿ ಶೀಟರಾಗಿದ್ದಂತೆ. ದಾರಿಗಳ್ಳನಂತೆ ಕಾದು ಎದುರು ನೋಡಿ ಮನುಷ್ಯರನ್ನು ಹೊಡೆದು ಮನುಷ್ಯರನ್ನು ದೋಚಿಕೊಂಡು ದುಡ್ಡು ಸಂಪಾದಿಸ್ತಾ ಇದ್ದನಂತೆ. ಆ ಸಹೋದರ ಏನು ಹೇಳ್ತಾನೆ? ಯೇಸು ನನ್ನ ಜೀವಿತ ಮಾರ್ಪಡಿಸಿದ್ದಾರೆ. ಒಂದು ಕಾಲದಲ್ಲಿ ನಾನು ದಾರಿ ಕಳ್ಳನಾಗಿದ್ದು ಮನುಷ್ಯರನ್ನು ದೋಚಿಕೊಂಡು ದುಡ್ಡು ಸಂಪಾದಿಸ್ತಾ ಇದ್ದೆ, ಆದರೆ ಈಗ ಕಷ್ಟಪಟ್ಟು ಆಟೋ ಓಡಿಸುತ್ತಿದ್ದೇನೆ, ಭಾನುವಾರದ ದಿನ ಸೇವೆಯಲ್ಲಿ ಪಾಲ್ಗೊಳ್ತಿದ್ದೇನೆ ಅನ್ನುತ್ತಾನೆ. ಇದು ಮಾರ್ಪಡುವಿಕೆ. ಮತ್ತೊಬ್ಬ ಸಹೋದರ ಸಾಕ್ಷಿ ಕೊಟ್ಟ, ನಾನು ಸಂಪಾದಿಸಿದ್ದನ್ನೆಲ್ಲ ಸರಾಯಿ ಕುಡಿದು ತೂಗಾಡಿ ರೋಡ್ ಪಕ್ಕದಲ್ಲಿಯೇ ಬಿದ್ದಿರುತ್ತಾ ಇದ್ದೆ. ಹೆಂಡತಿಯನ್ನು ಲಕ್ಷಿಸುತ್ತಾ ಇರಲಿಲ್ಲ, ಕುಟುಂಬವನ್ನು ಲಕ್ಷಿಸುತ್ತಾ ಇರಲಿಲ್ಲ, ಇಷ್ಟಾನುಸಾರವಾಗಿ ಜೀವಿಸಿದೆ. ಆದರೆ ಒಂದು ದಿನ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮದಲ್ಲಿ ಯೇಸುವಿನ ಕುರಿತಾದ ವಾಕ್ಯ ಕೇಳಿ ಕಲ್ವರಿ ಟೆಂಪಲ್ಗೆ ಬಂದೆ. ಎಷ್ಟು ಕೆಟ್ಟು ಹೋಗಿ ಹಾಳಾಗಿದ್ದೇನೆಂದು ಗುರುತಿಸಿಕೊಂಡೆ. ಯೇಸುವಿಗೆ ಬೇಡಿಕೊಂಡೆ ಹೊಲಸಾದ ಜೀವಿತ ತೆಗೆದುಹಾಕೆಂದು. ಯೇಸು ನನಗೆ ಸಂಧಿಸಿ ನನ್ನ ಹಳೆಯ ಹೊಲಸಾದ ಜೀವಿತವನ್ನು ತೊಲಗಿಸಿಬಿಟ್ರು. ಕುಡುಕುತನದಿಂದ ನನಗೆ ಬಿಡುಗಡೆ ಕೊಟ್ರು. ಈ ದಿನ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ. ಯಾವ ಸ್ವೀಟ್ ಶಾಪ್ನಲ್ಲಿ ದಿನಕ್ಕೆ 300 ಕೂಲಿಯಂತೆ ಕೆಲಸ ಮಾಡಿದ್ದೇನೋ ಅದೇ ಸ್ವೀಟ್ ಶಾಪ್ ಅವರಿಗೆ ಈ ದಿನ ಸ್ಟಾಕ್ ಸಪ್ಲೈ ಮಾಡುವಷ್ಟರ ಮಟ್ಟಿಗೆ ದೇವರು ಆಶೀರ್ವದಿಸಿದ್ದಾರೆ. ಒಂದು ಶಾಪಲ್ಲ, 2 ಶಾಪಲ್ಲ, ಸುಮಾರು 50-60 ಸ್ವೀಟ್ ಶಾಪ್ಗಳಿಗೆ ನಾನು ಸ್ಟಾಕ್ ಕಳಿಸುವ ಹಾಗೆ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ ಅನ್ನುತ್ತಾನೆ. ಹಳೆಯ ಜೀವಿತ ಬಿಟ್ಟಿದ್ದೇನೆ, ಯಾಕೆಂದ್ರೆ ಯೇಸು ನನ್ನ ಜೀವಿತದಲ್ಲಿ ಬಂದಿದ್ದಾರೆ ಅನ್ನುತ್ತಾನೆ. ಈ ದಿನ ಎಷ್ಟು ಜನ ಧೈರ್ಯದಿಂದ ಹೇಳಬಲ್ಲಿರಿ?
ಯೇಸು ನನ್ನ ಜೀವಿತದೊಳಗೆ ಬಂದಿರುವುದರಿಂದಲೇ ನನ್ನ ಹಳೆಯ ಜೀವಿತವನ್ನು ಬಿಟ್ಟಿದ್ದೇನೆ ಎನ್ನುವಂಥವ್ರು ಕೈ ತೋರಿಸ್ತೀರಾ? ಯೇಸು ನನ್ನ ಜೀವಿತದಲ್ಲಿ ಬಂದಿರುವುದರಿಂದ ನಾನು ಹಳೆಯ ಜೀವಿತ ಬಿಟ್ಟಿದ್ದೇನೆ ಅನ್ನುವಂಥವರು. ಥ್ಯಾಂಕ್ ಯು ಸಿಸ್ಟರ್ಸ್ ಅಂಡ್ ಥ್ಯಾಂಕ್ ಯು ಬ್ರದರ್ಸ್. ನಿಮಗೊಂದು ಶುಭವಾರ್ತೆ. ಯಾವುದು ಆ ಶುಭವಾರ್ತೆ? ನಿಮ್ಮ ಹೆಸರು ಪರಲೋಕದಲ್ಲಿನ ಜೀವಬಾಧ್ಯರ ಪಟ್ಟಿಯಲ್ಲಿ, ಅಂದರೆ ಪರಲೋಕದಲ್ಲಿ ವಾಸಿಸುವಂಥವರ ಹೆಸರುಗಳಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಎಂಥ ದೊಡ್ಡ ಧನ್ಯತೆ ನೋಡಿ. ಈ ಲೋಕಯಾತ್ರೆ ಮುಗಿಸಿದ ನಂತರ ಪರಲೋಕದಲ್ಲಿ ನಿವಾಸಿಸುವಂಥವರ ಹೆಸರುಗಳ ಒಂದು ಲಿಸ್ಟ್ ಇದೆ. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಮೇಲಿದ ಮೇಲೆ ದೇವರು ಅವರ ಹೆಸರುಗಳನ್ನು ಬರೆಯುತ್ತಿದ್ದಾರೆ. ಕೈ ತೋರಿಸಿದ ಸಹೋದರ ಸಹೋದರಿಯರೇ, ನಿಮ್ಮ ಹೆಸರನ್ನು ದೇವರು ಬರೆದಿದ್ದಾರೆ. ಇವನು ನಿತ್ಯವೂ ನನ್ನೊಂದಿಗೆ ಇರಲಿಕ್ಕಿದ್ದಾನೆ, ಮರಣ ಹೊಂದಿದ ತಕ್ಷಣವೇ ಪರಲೋಕಕ್ಕೆ ಬರುತ್ತಾನೆ ಎಂದು ದೇವರು ಬರೆದಿಟ್ಟಿದ್ದಾರೆ. ಇದು ಅವಶ್ಯಕವಾಗಿದೆ. ಈ ಖಚಿತತೆ ಅವಶ್ಯಕವಾಗಿದೆ. ಈ ಧೈರ್ಯ, ಈ ನಂಬಿಕೆ ಅವಶ್ಯಕವಾಗಿದೆ. ಆಸ್ತಿಗಿಂತಲೂ, ಅಂದಕ್ಕಿಂತಲೂ, ಅಧಿಕಾರಕ್ಕಿಂತಲೂ, ಆರೋಗ್ಯಕ್ಕಿಂತಲೂ ಆತ್ಮ ರಕ್ಷಣೆ ಅವಶ್ಯಕವಾಗಿದೆ. ಈ ದಿನ ನಮ್ಮಲ್ಲಿ ಅನೇಕರು ಅಂದವಾಗಿರುವುದಕ್ಕೋಸ್ಕರ ಬಹಳ ಪ್ರಯತ್ನ ಪಡುತ್ತಾರೆ. ಅಂದವಾಗಿ ಕಾಣಿಸಿಕೊಳ್ಳುವುದಕ್ಕೋಸ್ಕರ ಎಷ್ಟೋ ತವಕ ಪಡುತ್ತಾರೆ. ಅಂದವಾಗಿರುವುದೇನು ತಪ್ಪಲ್ಲ. ದೇವರು ನಿಮಗೆ ಕೊಟ್ಟ ಆಕಾರ ಕಾಪಾಡಿಕೊಳ್ಳುವುದೇನು ತಪ್ಪಲ್ಲ. ಆ ಅಂದಕ್ಕೋಸ್ಕರ ಎಷ್ಟೋ ತೊಂದರೆಗೊಳಗಾಗ್ತಾರೆ. ಆ ಅಂದಕ್ಕೋಸ್ಕರ ಎಷ್ಟೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ತಾರೆ. ಆ ಅಂದಕ್ಕೋಸ್ಕರ ಶರೀರದಲ್ಲಿ ಎಷ್ಟೋ ಕತ್ತಿ ತಿವಿಸಿಕೊಳ್ತಾರೆ, ಎಷ್ಟೋ ಸರ್ಜರಿ ಮಾಡಿಸಿಕೊಳ್ತಾರೆ. ಎದಕ್ಕೋಸ್ಕರ? ಅಂದಕ್ಕೋಸ್ಕರ, ಅಂದವಾಗಿ ಕಾಣಿಸಿಕೊಳ್ಳುವುದಕ್ಕೋಸ್ಕರ. ಕೆಲವೊಂದು ಜನರು ತಮಗಿರುವ ಅಂದದಿಂದಲೇ ಬದುಕುತ್ತಾರೆ. ಅಂದರೆ ತಮ್ಮ ಅಂದವನ್ನೇ ಅಡುವಾಗಿಟ್ಟು ಬದುಕುತ್ತಾರೆ. ಅವರ ಅಂದವೇ ಅವರ ಬಂಡವಾಳವಾಗಿರುತ್ತೆ. ಅಂದ ಬಳಸಿಕೊಳ್ತಾರೆ. ಅದಕ್ಕೆ ಹೇಳುವುದೇನೆಂದರೆ ಸ್ಕಿನ್ ಬಿಸ್ನೆಸ್ ಅನ್ನುತ್ತಾರೆ. ಏನನ್ನುತ್ತಾರೆ? ತಮ್ಮ ಶರೀರದೊಂದಿಗೆ ವ್ಯಾಪಾರ ಮಾಡುತ್ತಾರೆ. ತಮ್ಮ ಶರೀರವನ್ನೇ ಒಂದು ಪ್ರಾಡಕ್ಟ್ ರೀತಿಯಲ್ಲಿ ತೋರಿಸಿಕೊಂಡು ಮಾರಿಕೊಳ್ಳುತ್ತಾರೆ. ಅವರೆದುರಿಸುವ ತೊಂದರೆ ಅಷ್ಟಿಷ್ಟಲ್ಲ ಪ್ರಿಯರೇ. ಅಂದ ತಾತ್ಕಾಲಿಕ ಮಾತ್ರವೇ. ವಯಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ಆ ಅಂದ ಕೂಡ ಆಕಾರ ಬದಲಾಗುತ್ತಾ ಇರುತ್ತೆ. ದೊಡ್ಡ ದೊಡ್ಡ ಫೇಮಸ್ ಹೀರೋಸ್, ಹೀರೋಯಿನ್ಸ್ ವಯಸ್ಸು ಹೆಚ್ಚಾದ ನಂತರ ಅವರು ಹೊರಗೆ ಬಂದು ತಮ್ಮನ್ನು ತೋರ್ಪಡಿಸಿಕೊಳ್ಳಲು ಕೂಡ ಇಷ್ಟಪಡಲ್ಲ. ಕಾರಣ ಗೊತ್ತಾ? ಇದೇನು, ಎಷ್ಟೋ ಅಂದವಾಗಿರುವ ಈ ಹೀರೋಯಿನ್ ಯಾಕೆ ಹೀಗೆ ತಯಾರಾದಳು, ಎಷ್ಟೋ ಅಂದವಾಗಿರುವ ಹೀರೋ ಯಾಕೆ ಹೀಗೆ ತಯಾರಾದ ಎಂದು ಜನರು ಆಡಿಕೊಳ್ತಾರಂದ್ಕೊಂಡು ಮನುಷ್ಯರಿಗೆ ಕಾಣಿಸಿಕೊಳ್ಳಲಾರದ ಹಾಗೆ ಒಬ್ಬಂಟಿಗರಾಗಿ ಒಂಟಿತನದಲ್ಲಿಯೇ ಜೀವಿಸಿ ಜೀವಂತ ಶವಗಳಾಗಿ, ಅಂದರೆ ಸತ್ತವರಂತೆ ಬದುಕುವವರು ಹಿಸ್ಟ್ರಿಯಲ್ಲಿ ಬಹಳ ಜನ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅಂದವಲ್ಲ ನಿಮಗೆ ಈ ದಿನ ಬೇಕಾದದ್ದು. ಮತ್ತೇನ್ ಬೇಕು? ಆತ್ಮ ರಕ್ಷಣೆ. ಆಸ್ತಿಯಲ್ಲ ಈ ದಿನ ನಿಮಗೆ ಬೇಕಾದದ್ದು. ಮತ್ತೇನು? ಆತ್ಮ ರಕ್ಷಣೆ. ಯಾಕೆಂದರೆ ಆಸ್ತಿ ಆಗಿರಬಹುದು, ಅಂದವಾಗಿರಬಹುದು, ಅಧಿಕಾರವಾಗಿರಬಹುದು, ಆರೋಗ್ಯ ಆಗಿರಬಹುದು, ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ಆತ್ಮ ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗುವಾಗ ಅದು ಎಲ್ಲಿಗೆ ಸೇರಬೇಕು? ಪರಲೋಕಕ್ಕೆ ಸೇರಬೇಕು. ಅದು ಪರಲೋಕಕ್ಕೆ ಸೇರಬೇಕಾದರೆ ಒಂದೇ ಒಂದು ಆಧಾರವಿದೆ. ನೀವು ಈ ಭೂಮಿಯ ಮೇಲೆ ಯೇಸು ಕ್ರಿಸ್ತನ ಬಳಿಗೇ ಸೇರಬೇಕು. ನೀವು ಇಲ್ಲಿ ಯೇಸುವಿನ ಬಳಿಗೆ ಸೇರುವುದಾದರೆ ಆ ಯೇಸು ನಿಮ್ಮನ್ನು ಆ ಪರಲೋಕಕ್ಕೆ ಸೇರಿಸುತ್ತಾರೆ. ಇದೊಂದೇ ನಿಮ್ಮ ಜೀವಿತದಲ್ಲಿ ಅತ್ಯವಶ್ಯಕವಾಗಿದೆ ಎಂಬ ಈ ವಿಷಯ ಮರೆಯಬೇಡಿರಿ. ಅಲೆಕ್ಸಾಂಡರ್ ದ ಗ್ರೇಟ್, ಅವನ ಸ್ಟೋರಿ ಕೇಳಿದೀರಾ? 30 ವರ್ಷದ ಚಿರುಪ್ರಾಯದಲ್ಲಿ ಪ್ರಪಂಚದ 4 ಮೂಲೆಗಳಿಗೂ ಹೋಗಿ ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಅಲೆಕ್ಸಾಂಡರ್ ಅವರು ಹೇಳಿರುವ ಮಾತೇನೆಂದರೆ, ಅಯ್ಯೋ, ಇನ್ನು ನಾನು ಜಯಿಸುವುದಕ್ಕೋಸ್ಕರ ಭೂಮಿಯ ಮೇಲೆ ಬೇರೆ ದೇಶಗಳಿಲ್ಲವೋ ಎಂದು ಗೋಳಾಡುತ್ತಾನೆ. ಅಷ್ಟಕ್ಕೂ ಅಲೆಕ್ಸಾಂಡರ್ ಚಕ್ರವರ್ತಿ ಯಾವ ಕಾಲದಲ್ಲಿ ಹುಟ್ಟಿದ, ಯಾವಾಗ ಹುಟ್ಟಿದ? ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಮಲಾಕಿ ಪುಸ್ತಕ ಇದೆಯಲ್ಲವೇ? ಹಳೆಯ ಒಡಂಬಡಿಕೆಯಲ್ಲಿ ಇದೆಯಲ್ಲವೇ? ಆ ಮಲಾಕಿ ಪುಸ್ತಕಕ್ಕೂ ಮತ್ತಾಯ ಸುವಾರ್ತೆ ಮಧ್ಯದಲ್ಲಿ ಎಷ್ಟು ವರ್ಷಗಳಿವೆ? 400 ವರ್ಷಗಳ ಕಾಲವಿದೆ. ಅದಕ್ಕೆ ಕತ್ತಲೆಯ ಕಾಲವೆಂದು ಕರೆಯಲಾಗಿದೆ. ಇಗೋ, ಆ ಕತ್ತಲೆಯ ಕಾಲದಲ್ಲಿಯೇ ಕ್ರಿಸ್ತಪೂರ್ವ 300 ವರ್ಷ ಮಧ್ಯದಲ್ಲಿ ಅಲೆಕ್ಸಾಂಡರ್ ಹುಟ್ಟಿದ. ಅಂದರೆ ಮತ್ತಾಯ ಸುವಾರ್ತೆಗಿಂತ ಮುಂಚೆ, ಮಲಾಕಿ ಪುಸ್ತಕ ನಂತರ ಮಧ್ಯದಲ್ಲಿರುವ ಕಾಲದಲ್ಲಿಯೇ ಅಲೆಕ್ಸಾಂಡರ್ ಚಕ್ರವರ್ತಿ ಹುಟ್ಟಿದ. ಅಲೆಕ್ಸಾಂಡರ್ ಚಕ್ರವರ್ತಿ 30 ವರ್ಷ ವಯಸ್ಸಿನಲ್ಲಿಯೇ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವಂತಹ ಎಲ್ಲಾ ದೇಶಗಳನ್ನು ತಾನು ವಶಪಡಿಸಿಕೊಳ್ತಾನೆ. ಎಷ್ಟೋ ಆಸ್ತಿ ಇರುತ್ತೆ, ಎಷ್ಟೋ ಅಂತಸ್ತಿರುತ್ತೆ. ಕೂತ್ಕೊಂಡು ತಿಂದರೂ ಕರಗಲಾರದ ಆಸ್ತಿಯನ್ನು ಅವನು ಸಂಪಾದಿಸುತ್ತಾನೆ. 32-33 ವರ್ಷದ ವಯಸ್ಸಿನಲ್ಲಿ ಅವನು ಸಾಧಿಸಿರುವ ಜಯದ ನಿಮಿತ್ತ ಕಂಟಿನ್ಯೂಸ್ ಆಗಿ ಪಾರ್ಟೀಸ್ ಮಾಡಿಸುತ್ತಾ ಇದ್ದ, ಕಂಟಿನ್ಯೂಸ್ ಆಗಿ ಪಾರ್ಟೀಸ್ ಕೊಡಿಸ್ತಾ ಇದ್ದ. ಆ ಪಾರ್ಟಿಯಲ್ಲಿ ಸಾಧಾರಣವಾಗಿ ಏನಿರುತ್ತೆ ಹೇಳಿ?
ಮೊದಲೇನೋ ಔತಣ, ಆನಂತರ ಮದ್ಯಪಾನ, ಆನಂತರ ಕುಣಿದಾಟ, ಆನಂತರ ಹೆಣ್ಣು. ಇದೇ ಅಲ್ಲವೋ ಇರೋದು? ಎಲ್ಲರೂ ಊಟ ಮಾಡುತ್ತಾರೆ, ಆನಂತರ ಎಲ್ಲರೂ ಕುಡಿಯುತ್ತಾರೆ, ಆನಂತರ ಎಲ್ಲರೂ ಕುಣಿದಾಡುತ್ತಾರೆ, ಆನಂತರ ಹುಡುಗಿಯರೊಂದಿಗೆ ಪಾಪಿಷ್ಟ ಕೆಲಸ ಮಾಡುತ್ತಾರೆ. ಇದೇ ಆ ಪಾರ್ಟಿ. ಹಾಗೆ ಜರುಗುತ್ತಿರುವ ಸಮಯದಲ್ಲಿ ಸಡನ್ ಆಗಿ ಒಂದು ಸುದ್ದಿ ಹಬ್ಬಿಕೊಳ್ಳುತ್ತೆ. ಅದೇನೆಂದರೆ ಅಲೆಕ್ಸಾಂಡರ್ ಚಕ್ರವರ್ತಿಯ ಆರೋಗ್ಯ ಸರಿಯಾಗಿಲ್ಲ. ಕೆಲವರು ಹೇಳಿದ್ದೇನೆಂದ್ರೆ ಅವನ ಕಿಡ್ನೀಸ್ ಹಾಳಾಗಿದ್ವಂತೆ, ಇನ್ನೂ ಕೆಲವರು ಹೇಳಿದ್ದೇನೆಂದ್ರೆ ಅವನ ಲಿವರ್ ಹಾಳಾಗಿತ್ತಂತೆ. ಆದರೆ ಹೆಚ್ಚು ಜನ ನಂಬುವುದೇನೆಂದ್ರೆ ಅವನಿಗೆ ಮಲೇರಿಯಾ ಇಲ್ಲವೇ ಟೈಫಾಯ್ಡ್ ಫೀವರ್ ಬಂದಿತೆಂಬುದಾಗಿ. ಮಲೇರಿಯಾ ಯಾವುದರಿಂದ ಬರುತ್ತೆ? ಒಂದು ಸೊಳ್ಳೆ ಕಡಿಯುವುದರಿಂದ ಬರುತ್ತೆ. ಪ್ರಪಂಚವನ್ನೇ ಜಯಿಸಿದಂಥವನು ಒಂದು ಚಿಕ್ಕ ಸೊಳ್ಳೆಯನ್ನು ಜಯಿಸಲಿಕ್ಕಾಗಲಿಲ್ಲ. ಒಂದು ಚಿಕ್ಕ ಸೊಳ್ಳೆ ಕಡಿದ ಮಾತ್ರಕ್ಕೆ ಪ್ರಪಂಚವನ್ನೇ ಜಯಿಸಿದ ಚಕ್ರವರ್ತಿ ಮಂಚ ಹಿಡಿಯಬೇಕಾಯ್ತು. ದೇವರು ಅವನಿಗೆ ಅಧಿಕಾರ ಕೊಟ್ಟಿದ್ರು, ದೇವರು ಅವನಿಗೆ ಆಸ್ತಿಪಾಸ್ತಿ ಕೊಟ್ಟಿದ್ರು, ದೇವರು ಅವನಿಗೆ ಅಖಂಡವನ್ನೇ ಕೊಟ್ಟಿದ್ರು. ಆದರೆ ಅಖಂಡವನ್ನೇ ಹೊಂದಿಕೊಂಡಿರುವ ಈ ವ್ಯಕ್ತಿ ಆತ್ಮದ ಕುರಿತು ಆಲೋಚಿಸಲಿಲ್ಲ, ಆತ್ಮರಕ್ಷಣೆ ಕುರಿತು ಆಲೋಚಿಸಲಿಲ್ಲ. ಸಾಯುವ ಸಮಯ ಬಂದಾಗ ಮಂತ್ರಿಗೆ ಕರೆಸುತ್ತಾನೆ. ಮಂತ್ರಿ ಬಂದಾಗ ಮಂತ್ರಿಗೆ ಈ ಮಾತು ಹೇಳುತ್ತಾನೆ. ಅದೇನೆಂದರೆ, ಮಂತ್ರಿ, ನನಗರ್ಥವಾಗ್ತಿದೆ ನಾನೀಗ ಸಾಯ್ಲಿಕ್ಕಿದ್ದೇನೆಂದು. ಸತ್ತಾಗ ನನ್ನನ್ನು ಶವಪೆಟ್ಟಿಗೆಯಲ್ಲಿಡ್ತಾರಲ್ಲವೇ, ಶವಪೆಟ್ಟಿಗೆಯಲ್ಲಿಟ್ಟಾಗ ನನ್ನ 2 ಅಂಗೈಗಳನ್ನು ಹೊರಗಿಡೀರಿ ಅನ್ನುತ್ತಾನೆ. ಯಾಕೆ ರಾಜ ನಿಮ್ಮ 2 ಕೈಗಳನ್ನು ಹೊರಗಿಡಬೇಕು? ಆಗ ಅಲೆಕ್ಸಾಂಡರ್ ಉತ್ತರಿಸಿ ಹೇಳ್ತಾನೆ, ಅಲೆಕ್ಸಾಂಡರ್ ಎನ್ನುವಂತಹ ಚಕ್ರವರ್ತಿ ಪ್ರಪಂಚವನ್ನೇ ಗೆದ್ದಿದ ಎಂದು ಲೋಕವೆಲ್ಲ ಹೇಳಿಕೊಳ್ಳುತ್ತೆ. ಆದರೆ ಹಾಗೆ ಪ್ರಪಂಚವನ್ನೇ ಗೆದ್ದಂತಹ ಚಕ್ರವರ್ತಿಯಾದ ಅಲೆಕ್ಸಾಂಡರ್ ಸತ್ತಾಗ ತನ್ನೊಂದಿಗೆ ಏನು ಕೂಡ ತೆಗೆದುಕೊಂಡು ಹೋಗ್ತಾ ಇಲ್ಲ ಎಂದು ಗೊತ್ತಾಗಬೇಕು. ಬರಿಗೈಯಿಂದಲೇ ನಾನು ಹೋಗುತ್ತಿದ್ದೇನೆ, ಯಾಕೆಂದರೆ ಈ ಲೋಕಕ್ಕೆ ನಾನು ಏನನ್ನು ತರಲಿಲ್ಲ. ಚಕ್ರವರ್ತಿಯಾದ ಮಾತ್ರಕ್ಕೆ ನಾನು ಈ ಲೋಕದಿಂದ ಏನನ್ನು ಕೂಡ ತೆಗೆದುಕೊಂಡು ಹೋಗ್ತಿಲ್ಲ, ಬರಿಗೈಯಿಂದಲೇ ಹೋಗ್ತಿದ್ದೇನೆ ಅನ್ನುತ್ತಾನೆ. ಸಹೋದರರೇ, ಸಹೋದರಿಯರೇ, ಎದಕ್ಕೋಸ್ಕರ ತವಕಿಸುತ್ತಾ ಇದ್ದೀರಿ? ಆಸ್ತಿಗೋಸ್ಕರ. ತಕೊಂಡೋಗ್ಲಿಕ್ಕಾಗತ್ತಾ ನೀವು ಸತ್ತ ನಂತರ? ತಕೊಂಡೋಗಲ್ಲ. ಯಾವುದಕ್ಕೋಸ್ಕರ ತವಕಿಸುತ್ತಿದ್ದೀರಿ? ಅಂದಕ್ಕೋಸ್ಕರ. ತಕೊಂಡು ಹೋಗ್ತೀರಾ ಸತ್ತ ನಂತರ ನಿಮ್ಮೊಂದಿಗೆ? ತಕೊಂಡೋಗಲ್ಲ. ಅಧಿಕಾರಕ್ಕೋಸ್ಕರ ತವಕಿಸುತ್ತಾ ಇದ್ದೀರಿ, ಸತ್ತ ನಂತರ ತಕೊಂಡು ಹೋಗ್ತೀರಾ ನೀವು? ತಕೊಂಡೋಗಲ್ಲ. ಆರೋಗ್ಯಕ್ಕೋಸ್ಕರ ತವಕಿಸುತ್ತಾ ಇದ್ದೀರಿ, ತಕೊಂಡೋಗ್ತೀರಾ ಆರೋಗ್ಯವನ್ನು? ತಕೊಂಡೋಗಲ್ಲ. ಹಾಗಾದ್ರೆ ಏನನ್ನು ತಕೊಂಡೋಗ್ತೀರಿ? ಕೇವಲ ಆತ್ಮವನ್ನು ಮಾತ್ರವೇ ತಕೊಂಡೋಗಬಲ್ಲಿರಿ. ಅದನ್ನೇ ಕಾಪಾಡಿಕೊಳ್ಳ್ರಿ. ಯಾವ ಆತ್ಮವು ನಿತ್ಯವೂ ಇರುತ್ತದೋ ಆ ಆತ್ಮವನ್ನು ಕಾಪಾಡಿಕೊಳ್ಳಿರಿ. ನೀವು ಪರಿಶುದ್ಧರಾಗಿ ಜೀವಿಸಿದ್ರೆ ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತೆ, ನೀವು ಪಾಪಿಷ್ಠರಾಗಿ ಜೀವಿಸಿದ್ರೆ ನಿಮ್ಮನ್ನು ಪಾತಾಳಕ್ಕೆ ಕೊಂಡೊಯ್ಯುತ್ತೆ. ನೀವು ಪರಲೋಕಕ್ಕೆ ಹೋಗಬೇಕೆಂದು ಬಯಸುವುದಾದ್ರೆ ಭೂಮಿಯ ಮೇಲೆ ಪರಿಶುದ್ಧರಾಗಿ ಜೀವಿಸಿರಿ. ನೀವು ಪಾತಾಳಕ್ಕೆ ಹೋಗಬೇಕೆಂದು ಬಯಸುವುದಾದ್ರೆ ಈ ದಿನ ನೀವು ಯಾವ ಪಾಪಿಷ್ಠ ಕೆಲಸ ಮಾಡ್ತಿದ್ದೀರೋ ಅದೇ ಪಾಪಿಷ್ಠ ಕೆಲಸ ಮಾಡುತ್ತಾ ಜೀವಿಸಿರಿ. ಒಂದು ದಿನ ಸತ್ರೆ ನರಕಕ್ಕೆ ಹೋಗ್ತೀರಿ. ಹಾಗೆ ಮಾಡದೆ ಪರಲೋಕಕ್ಕೆ ಹೋಗಬೇಕು, ಪ್ರಭು ಯೇಸುವಿನ ಬಳಿಗೆ ಹೋಗಬೇಕು ಎಂದು ನೀವು ಆಶಿಸುವುದಾದ್ರೆ ಒಂದೇ ಒಂದು ಮಾರ್ಗವಿದೆ, ಪರಿಶುದ್ಧರಾಗಿ ಜೀವಿಸುವಂಥದ್ದು. ಪರಿಶುದ್ಧರಾಗಿ ಜೀವಿಸಬೇಕಾದರೆ ಪ್ರಭು ಯೇಸುವನ್ನು ಹೊಂದಿಕೊಂಡು ಜೀವಿಸಿರಿ. ಅಧಿಕಾರಕ್ಕೋಸ್ಕರ ತವಕಿಸುವಂತವರು ಬಹಳ ಜನ ಇದ್ದಾರೆ. ಅವನು ಪ್ರಪಂಚವನ್ನೇ ಗಡಗಡವೆಂದು ನಡುಗಿಸಿರುವಂತಹ ಎಂಪೈರ್. ಅವನ ತಪ್ಪು ಸಿದ್ಧಾಂತಗಳ ನಿಮಿತ್ತ, ತಪ್ಪು ನಿರ್ಣಯಗಳ ನಿಮಿತ್ತ 2ನೆಯ ವಿಶ್ವಯುದ್ಧ ಜರುಗಿತು. ಭಯಂಕರವಾದ ಯುದ್ಧ ಜರುಗುತ್ತಿರುವಾಗ ಅಧಿಕಾರ ದಾಹದ ನಿಮಿತ್ತ ಅವನು ಹಾಕಿಕೊಂಡಿರುವ ಒಳಸಂಚುಗಳು ತಿರುಗೇಟು ಹಾಕಿದವು. ಹಾಗೆ ತಿರುಗೇಟು ಹಾಕಿದ ಸಮಯದಲ್ಲಿ ಒಂದು ದೊಡ್ಡ ಪ್ಯಾಲೇಸಿನಲ್ಲಿ ಜೀವಿಸುತ್ತಾ ಇರುವಂತಹ ಆ ಚಕ್ರವರ್ತಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಭೂಮಿಯ ಒಳಗಡೆ ಯಾರಿಗೂ ಗೊತ್ತಾಗಲಾರದಂತೆ ಒಂದು ಬಂಕರನ್ನು ನಿರ್ಮಿಸಿಕೊಂಡು ಆ ಬಂಕರ್ ಒಳಗೆ ಅಡಗಿಕೊಳ್ತಾನೆ. 16 ವರ್ಷಗಳವರೆಗೂ ತಾನು ಬಹಳವಾಗಿ ಪ್ರೀತಿಸಿದ ಸ್ತ್ರೀಯನ್ನು ಮದುವೆ ಆಗ್ಬೇಕು, ಮದುವೆ ಮಾಡಿಕೊಳ್ಳಬೇಕೆಂದು ಆಶಿಸುತ್ತಾನೆ. ಹಾಗೆ 16 ವರ್ಷಗಳವರೆಗೂ ಹೆಂಡತಿ ಆಗದಿದ್ದರೂ ಕೂಡ ಹೆಂಡತಿಯಂತೆ ಎಲ್ಲಾ ವಿಧದಲ್ಲಿ ನಡ್ಕೊಂಡಂತಹ ಆಕೆ ಇವನು ಯಾವಾಗ ನನಗೆ ಮದುವೆ ಆಗುತ್ತಾನೆ, ಯಾವಾಗ ನನಗೆ ಮದುವೆ ಆಗುತ್ತಾನೆ ಎಂದು 1000 ಕಣ್ಣಿನಿಂದ ಎದುರು ನೋಡ್ತಾಳೆ. ಆ ಬಂಕರ್ನಲ್ಲಿ ಒಂದು ದಿವಸ ಆ ಮನುಷ್ಯ, ಆ ಚಕ್ರವರ್ತಿ ಆಕೆಯನ್ನು ಕರೆಯುತ್ತಾನೆ. ನಿನ್ನ ಕೋರಿಕೆ ನಾನು ತೀರಿಸಲಿಕ್ಕಿದ್ದೇನೆ ಅನ್ನುತ್ತಾನೆ. ಏನದು? ನಿನಗೆ ನಾನು ಮದುವೆ ಆಗ್ಲಿಕ್ಕಿದ್ದೇನೆ ಅನ್ನುತ್ತಾನೆ. ಆಕೆಯ ಆನಂದಕ್ಕೆ, ಆಕೆಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಪ್ರಿಯರೇ. ಆಕೆಗೆ ಬಂಕರ್ನಲ್ಲಿಯೇ ಮದುವೆ ಮಾಡಿಕೊಂಡ. ಹಾಗೆ ಮದುವೆ ಮಾಡಿಕೊಂಡ ನಂತರ ಅವರಿಬ್ಬರು ಕೂಡ ಅದೇ ಬಂಕರ್ನಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅವರಿಬ್ಬರು ಕೂಡ ಸೈನೈಡ್ ತೆಗೆದುಕೊಳ್ಳುತ್ತಾರೆ. ಆನಂತರ ಚಕ್ರವರ್ತಿ ಒಂದು ಪಿಸ್ತೂಲನ್ನು ತನ್ನ ತಲೆಗಿಟ್ಟು ಗುಂಡಾರಿಸಿಕೊಳ್ತಾನೆ. ತಾನು ಬಹಳವಾಗಿ ಪ್ರೀತಿಸಿ ಮದುವೆಯಾದಂತಹ ತನ್ನ ಹೆಂಡತಿಯೊಂದಿಗೆ ಕನಿಷ್ಠ 2 ದಿವಸ ಕೂಡ ಬದುಕಲಿಕ್ಕಾಗ್ಲಿಲ್ಲ ಪ್ರಿಯರೇ. ಕಾರಣ ಗೊತ್ತಾ? ಅಧಿಕಾರ ದಾಹದಿಂದ ಅವನು ತೆಗೆದುಕೊಂಡ ತಪ್ಪು ನಿರ್ಣಯಗಳ ನಿಮಿತ್ತ ಅವನ ದೇಶ, ಅವನ ಪಟ್ಟಣ ಶತ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿತು.
ಸ್ವಲ್ಪ ಹೊತ್ತಾದ್ಮೇಲೆ ಅವನನ್ನು ಕೊಂದು ಹಾಕುತ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಅವನನ್ನು ಬಂಧಿಸುತ್ತಾರೆ ಎಂದು ಅವನು ಗ್ರಹಿಸಿದಾಗ ಅವನು ಯಾರಿಗೆ ಮದುವೆ ಆಗುತ್ತಾನೋ ಆಕೆಗೂ ವಿಷವನ್ನು ಕೊಡುತ್ತಾನೆ, ತಾನು ಕೂಡ ವಿಷ ತೆಗೆದುಕೊಳ್ತಾನೆ. ಒಂದು ವೇಳೆ ಸೈನೈಡ್ ಕೆಲಸ ಮಾಡುವುದಿಲ್ಲ ಅಂದುಕೊಂಡು, ಖಂಡಿತವಾಗಿ ಈಗ ಸಾಯಲೇಬೇಕಂದುಕೊಂಡು ತನ್ನ ತಲೆಗೆ ಗುಂಡಿಟ್ಕೊಂಡು ತಾನು ಸಾಯುತ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಪ್ರಿಯರೇ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಹೆಸರೇ ಹಿಟ್ಲರ್. ಅಡಾಲ್ಫ್ ಹಿಟ್ಲರ್ ಅಧಿಕಾರ ದಾಹದಿಂದ ತವಕಿಸುತ್ತಾನೆ. ಆದರೆ ಕೊನೆಗೆ ಏನಾಗಿ ಹೋದ ಗೊತ್ತಾ? ಆತ್ಮಹತ್ಯೆ ಮಾಡಿಕೊಂಡ. ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ, ಅಧಿಕಾರ ಬೇಕೋ ಈ ದಿನ ಮನುಷ್ಯರಿಗೆ? ಇಲ್ಲ. ಆತ್ಮ ರಕ್ಷಣೆ ಬೇಕು. ಅಂದವೋ ಈ ದಿನ ಮನುಷ್ಯರಿಗೆ ಬೇಕಾದದ್ದು? ಇಲ್ಲ, ಆತ್ಮ ರಕ್ಷಣೆ ಬೇಕು. ಆಸ್ತಿ ಪಾಸ್ತಿಯೋ ಈ ದಿನ ನಮಗೆ ಬೇಕಾದದ್ದು? ಇಲ್ಲ, ಆತ್ಮ ರಕ್ಷಣೆ ಬೇಕು. ಆದರೆ ಈ ದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೂ ನಾವೆಲ್ಲ ಎದಕ್ಕಾಗಿ ಪ್ರಯಾಸ ಪಡ್ತಿದ್ದೇವೆ? ದುಡ್ಡಿಗಾಗಿ ಪ್ರಯಾಸ ಪಡ್ತಿದ್ದೇವೆ. ಅದನ್ನೇ ಅತ್ಯವಶ್ಯಕವೆಂದು ನಾವು ಭಾವಿಸುತ್ತಿದ್ದೇವೆ. ಒಂದ್ ಮಾತು ಹೇಳ್ತೇನೆ ಕೇಳಿ, ದುಡ್ಡು ನಿಮ್ಮ ಮನೆ ತುಂಬಾ ಫರ್ನಿಚರ್ ಅನ್ನು ಕೊಡಿಸುತ್ತೆ, ಆದರೆ ಸುಖ ಕೊಡಿಸ್ಲಿಕ್ಕಾಗುತ್ತಾ? ನೀವು ಎಸಿ ಕೊಂಡ್ಕೊಳ್ಬಹುದು, ಸೋಫಾ ಕೊಂಡ್ಕೊಳ್ಬಹುದು, ಒಳ್ಳೆ ಬೆಡ್ ಕೊಂಡ್ಕೊಳ್ಬಹುದು. ಸುಖ ಕೊಡಿಸ್ಲಿಕ್ಕಾಗುತ್ತಾ? ಸಾಧ್ಯವಿಲ್ಲ. ದುಡ್ಡು ಬೆಲೆ ಬಾಳುವ ಕಾರು ಕೊಡಿಸುತ್ತೆ, ಆದರೆ ಪ್ರಯಾಣದಲ್ಲಿನ ಕ್ಷೇಮ ಗ್ಯಾರಂಟಿ ಕೊಡುತ್ತಾ? ಕೊಡೋದಿಲ್ಲ ಪ್ರಿಯರೇ. ದುಡ್ಡು ನಿಮ್ಮ ಮಗಳ ಮದುವೆ ಘನವಾಗಿ ಮಾಡಿಸುತ್ತೆ, ಆದರೆ ಸಂಸಾರ ಕಟ್ಲಿಕ್ಕಾಗತ್ತಂತೀರಾ? ಕಟ್ಲಿಕ್ಕಾಗಲ್ಲ ಪ್ರಿಯರೇ. ದುಡ್ಡು ಬೆಲೆ ಬಾಳುವ ಔಷಧಿ ಕೊಡಿಸುತ್ತದೆ ಏನೋ, ಆದರೆ ಆರೋಗ್ಯದ ಗ್ಯಾರಂಟಿ ಕೊಡ್ಲಿಕ್ಕಾಗುತ್ತಾ? ಕೊಡ್ಲಿಕ್ಕಾಗಲ್ಲ ಪ್ರಿಯರೇ. ದುಡ್ಡು ಬಂಗಾರದಂತಹ ಬಂಗ್ಲೆಯನ್ನು ಕಟ್ಟಲಿಕ್ಕಾಗಬಹುದೇನೋ, ಆದರೆ ಒಂದು ಕುಟುಂಬ ನಿರ್ಮಿಸ್ಲಿಕ್ಕಾಗುತ್ತಂತೀರಾ? ನಿರ್ಮಿಸಲಾರದು ಪ್ರಿಯರೇ. ದುಡ್ಡು ನೀವು ಸತ್ತ ನಂತರ ಒಂದು ಸುಂದರವಾದ ಸಮಾಧಿ ಕಟ್ಟಿಸಬಹುದೇನೋ, ಆದರೆ ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತಾ? ಕೊಂಡೊಯ್ಯಲ್ಲ ಪ್ರಿಯರೇ. ಹಾಗಾದರೆ ನೀವು ಪರಲೋಕಕ್ಕೆ ಹೋಗಬೇಕಾದರೆ ನಿಮ್ಗೆ ಯಾರು ಬೇಕು? ಯೇಸು ಬೇಕು. ಇದನ್ನು ಒಪ್ಪಿಕೊಳ್ತೀರಾ? ನಿಮ್ಮ ಪ್ರಯಾಣದಲ್ಲಿ ಕ್ಷೇಮ ಬೇಕಾದರೆ ಯಾರಿರಬೇಕು? ಪ್ರಭು ಯೇಸು ಇರಬೇಕು. ಒಪ್ಪಿಕೊಳ್ತೀರಾ? ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಯಾರು ಬೇಕು? ನಿಮ್ಮ ಆಯುಷ್ಯ ಹೆಚ್ಚಿಸಬೇಕಾದ್ರೆ ಯಾರು ಬೇಕು? ಪ್ರಭು ಯೇಸು ಬೇಕು. ಒಪ್ಪಿಕೊಳ್ತೀರಾ? ಸುಖದಿಂದ, ಸೌಖ್ಯದಿಂದ, ಸಮಾಧಾನದಿಂದ ನೀವು ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಾದರೆ ನಿಮಗೆ ಯಾರು ಬೇಕು? ಪ್ರಭು ಯೇಸು ಬೇಕು. ಇದರಲ್ಲಿ ನಿಮಗೇನು ಅರ್ಥವಾಗುತ್ತೆ? ಆಸ್ತಿಗಿಂತಲೂ, ಅಂತಸ್ತಿಗಿಂತಲೂ, ಅಂದಕ್ಕಿಂತಲೂ, ಆರೋಗ್ಯಕ್ಕಿಂತಲೂ, ಅಧಿಕಾರಕ್ಕಿಂತಲೂ ಆತ್ಮ ವಿಷಯದಲ್ಲಿ ಶ್ರದ್ಧೆ, ಆತ್ಮನಾದ ದೇವರೊಂದಿಗೆ ಸರಿಯಾದ ಸಂಬಂಧ, ಇದು ಅತ್ಯವಶ್ಯಕವಾಗಿದೆ. ದೇವರೊಂದಿಗೆ ಸಂಬಂಧವಿಲ್ಲದೆ ನಿಮಗೆ ದುಡ್ಡಿರುವುದಾದರೆ, ದೇವರೊಂದಿಗೆ ಸಂಬಂಧವಿಲ್ಲದೆ ನಿಮಗೆ ಅಂದವಿರುವುದಾದರೆ, ದೇವರೊಂದಿಗೆ ಸಂಬಂಧವಿಲ್ಲದೆ ನಿಮಗೆ ಅಧಿಕಾರವಿರುವುದಾದರೆ, ದೇವರೊಂದಿಗೆ ಸಂಬಂಧವಿಲ್ಲದೆ ನಿಮಗೆ ಆಸ್ತಿ ಪಾಸ್ತಿ ಇರುವುದಾದರೆ ಕೇಳಿರಿ, ಒಂದಲ್ಲ ಒಂದು ದಿವಸ ಅವುಗಳನ್ನು ಹೊಂದಿರುವ ನೀವು ಕಣ್ಣೀರಿಡುತ್ತೀರಿ, ಅಳುತ್ತೀರಿ. ಹೇಗೆಂದರೆ ಈ ದಿನ ಎಲ್ಲರೂ ನನ್ನನ್ನು ಬಿಟ್ಟು ಬಿಡಲು ಕಾರಣವೇನೆಂದರೆ ನನ್ನ ಆಸ್ತಿಯಿಂದ ತಾನೇ. ಈ ದಿನ ಎಲ್ಲರ ಕೈಯಲ್ಲಿ ನಾನು ಕೈಗೊಂಬೆಯಾಗಿ ಮಾರ್ಪಡಲು ಕಾರಣವೇನು? ಒಂದು ಆಟದ ಸಾಮಾನಿನಂತೆ ತಯಾರಾಗಲು ಕಾರಣವೇನು? ನನ್ನ ಅಂದ ತಾನೇ. ಈ ದಿನ ಎಲ್ಲರೂ ನನ್ನನ್ನು ಬೈದಾಡಿಕೊಳ್ಳಲು ಕಾರಣವೇನು? ನನ್ನ ಅಧಿಕಾರದ ದಾಹ ತಾನೇ. ಈ ದಿನ ಎಲ್ಲರೂ ನನ್ನ ಮೇಲೆ ಕಕ್ಷ ಬೆಳೆಸಿಕೊಂಡು ನನ್ನನ್ನು ಕೊಂದಾಕಬೇಕೆಂದು ಬಯಸಲು ಕಾರಣವೇನು? ನಾನು ಅಧಿಕಾರಿಯಾಗಿರುವುದರಿಂದ ತಾನೇ. ಒಂದು ದಿವಸ ಇಂಥವುಗಳಿಗಾಗಿ, ಯಾವುಗಳಿಗಾಗಿ ನೀವು ತವಕಪಟ್ಟಿದ್ದೀರೋ ಅವುಗಳಿಗಾಗಿ ನೀವು ಕಣ್ಣೀರಿಟ್ಟು ಅಳುವ ದಿನ ಬರುತ್ತೆ. ಆ ದಿನ ಬರಲಾರದೆ ಇರಬೇಕಾದರೆ ಆತ್ಮರಕ್ಷಣೆಯುಳ್ಳವರಾಗಿ ಜೀವಿಸಿರಿ. ಎರಡನೇದಾಗಿ, ಆಸ್ತಿ ಪಾಸ್ತಿಗಳಿಗಿಂತಲೂ ಆತ್ಮರಕ್ಷಣೆ ಅತ್ಯವಶ್ಯಕವಾಗಿದೆ. ಆಸ್ತಿ ಪಾಸ್ತಿಗಳಿಗಿಂತಲೂ, ಅಂದ ಚಂದಕ್ಕಿಂತಲೂ, ಅಧಿಕಾರಕ್ಕಿಂತಲೂ ಆತ್ಮೀಕತೆ ಅವಶ್ಯಕವಾಗಿದೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿ ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮಿಕತೆಯನ್ನು ಹೆಚ್ಚಿಸಿರಿ. ನಮ್ಮೆಲ್ಲರಿಗೆ ಬೇಕಾದದ್ದು ಆತ್ಮರಕ್ಷಣೆ, ನಮ್ಮೆಲ್ಲರಿಗೆ ಬೇಕಾದದ್ದು ಆತ್ಮಿಕತೆ. ಅಂದಕ್ಕಿಂತಲೂ, ಅಧಿಕಾರಕ್ಕಿಂತಲೂ, ಆಸ್ತಿ ಪಾಸ್ತಿಗಳಿಗಿಂತಲೂ ಅತ್ಯವಶ್ಯಕವಾದದ್ದು ಆತ್ಮರಕ್ಷಣೆ. ಅತ್ಯವಶ್ಯಕವಾದದ್ದು ನಿಮ್ಮೊಂದಿಗೆ ಸರಿಯಾದ ಸಂಬಂಧ ಹೊಂದಿರುವ ಆತ್ಮಿಕತೆ. ಅಂತಹ ಆತ್ಮಿಕತೆಯುಳ್ಳವರಾಗಿ ನಾವು ಬೆಳೆಯಬೇಕು ದೇವರೇ. ಹಾಗೆಯೇ ಈ ಸಮಯದಲ್ಲಿ ನಮ್ಮನ್ನೇ ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇವೆ. ಅಂಗಾಲಿನಿಂದ ನಡುನತ್ತಿಯವರೆಗೂ ನನ್ನಲ್ಲಿ, ನಮ್ಮೆಲ್ಲರಲ್ಲಿರುವಂತಹ ಪ್ರತಿ ಲೋಪವನ್ನು, ಪ್ರತಿ ಪಾಪವನ್ನು ಕ್ಷಮಿಸಿ, ಮನ್ನಿಸಿ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ, ನಿತ್ಯವೂ ನಿಮಗೆ ಅಂಗೀಕಾರವಾಗಿ, ನಿಮಗೆ ಮಹಿಮೆಯಕರವಾಗಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ,
ಹೈದರಾಬಾದ್ 72,